ಇವತ್ತು ಕರ್ನಾಟಕದ ಫಸ್ಟ್ ಫೀಮೇಲ್ ಮೋಟರ್ ಬ್ಲಾಗರ್ನ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ವಿಮೆನ್ಸ್ ಡೇಗೆ ಯಾರೆಲ್ಲ ವಿಮೆನ್ ಆನ್ ದ ಗೋ ಹೂ ಆರ್ ರಿಯಲಿ ಚೇಂಜಿಂಗ್ ದ ನಾರ್ಮ್ ಆಫ್ ಹೌ ವಿಮೆನ್ ಶುಡ್ ಬಿ ದಟ್ ಅ ಸೊಸೈಟಿ ಹ್ಯಾಸ್ ಡಿಸೈಡೆಡ್. ಇವ್ರನ್ನ ಐಡೆಂಟಿಫೈ ಮಾಡಿ ಯಾರು ಇನ್ಸ್ಪೈರ್ ಮಾಡ್ತಿದ್ದಾರೆ ಟು ಟೆಲ್ ದರ್ ಸ್ಟೋರಿ ಮೋರ್ ಆ್ಯಂಡ್ ಮೋರ್. This is what we are going to do today, and guess who Karnataka's first female motor blogger is? Paina with Swati. Swati ಅವರೇ ನಮಸ್ತೆ. ನಮಸ್ಕಾರ. ಬೈಕ್ ರೈಡಿಂಗ್ ಬಂದು ನಿಮ್ಮ ಜೀವನನ ಹೆಂಗೆ ಚೇಂಜ್ ಮಾಡಿದೆ? ನನ್ನ ಜೀವನದಲ್ಲಿ ಈ ಒಂದು 4 ಗೋಡೆ ಮಧ್ಯೆ ನಾನು ಇದ್ದೆ, ಅದನ್ನ ಬಿಟ್ಟು ಆಚೆ ಬಂದು ಇವತ್ತು ಈ ಬೈಕ್ ಅಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರೋದು. ಈ ಬೈಕ್ ಭೀಮಾ ಅಂತ ನನ್ನ ಬೈಕ್ ಹೆಸರು. ಸೊ ಇವನ್ ಜೊತೆ ನನ್ನ ಜೀವನ ತುಂಬಾ ಚೆನ್ನಾಗಿದೆ. ಓಕೆ, ಹೊಸ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಹೊಸ ಕಲ್ಚರ್ ತಿಳ್ಕೊತಾ ಇದ್ದೀನಿ, ಹೊಸ ಫುಡ್ ನೋಡ್ತಾ ಇದ್ದೀನಿ. ಸೊ ಹೊಸ ಜನ, ಹೊಸ ಪರಿಚಯ, ಇಡೀ ನನ್ನ ಜೀವನದಲ್ಲಿ ಒಂಥರ ಒಂದೊಳ್ಳೆ ಚೇಂಜಸ್ ನೋಡಿದ್ದೀನಿ, ಪಾಸಿಟಿವ್ ವೈಬ್ರೇಷನ್ಸ್ ನೋಡಿದ್ದೀನಿ. ದೇಶಕ್ಕೂ ಹೊಸ ಊರು. When was the first time ನೀವು ಬೈಕ್ ಹಿಡಿಯೋಣ ಅಂತ ಅನಿಸಿದ ಮೊಮೆಂಟ್ ಯಾವುದು? ನಮ್ಮಮ್ಮ ನನ್ನ ಬರ್ಡೇಗೆ 2019 ಅಲ್ಲಿ ನನಗೆ ಕ್ಲಾಸಿಕ್ 350ನ ಗಿಫ್ಟ್ ಮಾಡಿದ್ರು. ಇವನ್ಗಿಂತ ಮುಂಚೆ ಇನ್ನೊಬ್ಬ ಇದ್ದ, ಹೀರೋ ಅಂತ ಹೆಸರು. ಸೊ ಅದನ್ನ ನನಗೆ ಗಿಫ್ಟ್ ಮಾಡಿದ್ರು. ಸೊ ಅಲ್ಲಿಂದ ಎಲ್ಲೋ ಒಂದು ಮೊಮೆಂಟಮ್ ತಗೋತು ನನಗೆ. ಸೊ ನಮ್ಮಮ್ಮ ಅಂದ್ರು, ನಾವಂತೂ ಟ್ರಾವೆಲ್ ಮಾಡಕ್ ಆಗ್ತಾ ಇಲ್ಲ, ವಯಸ್ಸಾಯ್ತು, ನೀನಾದ್ರೂ ಏನೋ ಒಂದು ಮಾಡು. ಆನ್ ಅ ರೆಗ್ಯುಲರ್ ಡೇ, ಸಂಡೇ ಅಂತ ಅನ್ಕೊಳ್ಳಿ, ಇವತ್ತು ನಿಮಗೆ ಎದ್ದ ತಕ್ಷಣ ಬೈಕ್ ರೈಡ್ ಮಾಡ್ಬೇಕು ಇವತ್ತು ಅಂತ ಅನಿಸ್ತು, ಎಲ್ಲಿಗೆ ಹೋಗ್ತೀರಾ ಫಸ್ಟ್? ವಿಚ್ ಇಸ್ ಯುವರ್ ಗೋ ಟು ಪ್ಲೇಸ್? ಲಾಂಗ್ ಅಂತ ಹೇಳಿದ್ರೆ ಅದು ಕ್ಲೈಮೇಟ್ ಮೇಲೆ ಫಸ್ಟ್ ಡಿಪೆಂಡ್ ಮಾಡ್ತೀನಿ ನಾನು. ಯಾಕಂದ್ರೆ ತುಂಬಾ ಮಳೆ ಇದೆಯಾ, ಬಿಸಿಲಿದೆಯಾ ಅಂತ ಹೇಳಿ. ಸೊ ಇಫ್ ಇನ್ ಕೇಸ್ ಸ್ನೋಫಾಲ್ ಆಗ್ತಿದ್ರೆ ಜಮ್ಮು ಕಾಶ್ಮೀರ. ಶಾರ್ಟ್ ಅಂದ್ರೆ ಇಲ್ಲೇ ನಮ್ಮ ಮಡಿಕೇರಿ, ಚಿಕ್ಕಮಗಳೂರು, ಸ್ವಲ್ಪ ಕೂಲ್ ಆಗಿರೋ ವಾತಾವರಣ. ವಾಟ್ ಆರ್ ದ ಚಾಲೆಂಜಸ್ ನೀವು ಫೇಸ್ ಮಾಡಿರೋದು? ಏನು ಚಾಲೆಂಜಸ್? ಓಕೆ, ಈ ಒಂದು ಫೀಲ್ಡ್ ಅಲ್ಲಿ ತುಂಬಾನೇ ಚಾಲೆಂಜಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಧೈರ್ಯ ಬೇಕು ಹೆಣ್ಮಕ್ಳಿಗೆ ಈ ಫೀಲ್ಡಿಗೆ ಬರೋದಕ್ಕೆ. ತುಂಬಾ ಬೋಲ್ಡ್ ಆಗಿರ್ಬೇಕು. ಅಫ್ಕೋರ್ಸ್ ಎಲ್ಲರಿಗೂ ಇನಿಷಿಯಲ್ ಸ್ಟೇಜ್ ಅಲ್ಲಿ ಭಯ ಇರುತ್ತೆ, ಹೆಸಿಟೇಷನ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಇದ್ರಲ್ಲಿ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿರ್ಬೇಕು. 2ನೇ ಪಾಯಿಂಟ್, ಬೈಕ್ ಅಫ್ಕೋರ್ಸ್ ಓಡಿಸೋದಕ್ಕೆ ಬರುತ್ತೆ, ಬ್ರೇಕ್ ಡೌನ್ ಆದ್ರೆ ಜುಗಾಡ್ ಮಾಡ್ಬೇಕು. ಬೈಕ್ ರಿಪೇರಿ ಸೆಕೆಂಡ್ ಕಲ್ತ್ಕೋಬೇಕು. ಆಮೇಲೆ ಚಾಲೆಂಜಸ್ ಅಲ್ಲಿ ನೆಕ್ಸ್ಟ್ ನಮಗೆ ಹೆಲ್ತ್ ಇಶ್ಯೂಸ್ ಶುರುವಾಗುತ್ತೆ. ಸ್ವಲ್ಪ ಬ್ಯಾಕ್ ಪೇನು, ನೀ ಪೇನು, ಜೊತೆಗೆ ನಮ್ದು ಪೀರಿಯಡ್ಸ್. ಇದೊಂದು ಬಿಗ್ಗೆಸ್ಟ್ ಟಾಸ್ಕ್. ವಾಶ್ರೂಮ್ಸ್. ಬೈಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಐ ಫೀಲ್ ಏನೋ ಸಿಗುತ್ತೆ ಓಡಿಸೋದು. ನಿಮಗೆ ವಾಟ್ ಡು ಯು ಗೆಟ್ ಔಟ್ ಆಫ್ ರೈಡಿಂಗ್? ನನಗೆ ನನ್ನನ್ನ ಕಂಡುಕೊಳ್ಳೋದಕ್ಕೆ ಒಂದು ಸಮಯ ಅಂತ ಹೇಳ್ಬೋದು. ಕಾಫಿ ಲವರಾ, ಟೀ ಲವರಾ? ಕಾಫಿ. ಕಾಫಿ ಮೊಮೆಂಟ್ ಆಫ್ ದ ಡೇ, somewhere relaxation or something. What is it? ವಿತ್ ದ ಬೈಕ್ ಜರ್ನಿಯಲ್ಲಿ ನೀವು ಎಷ್ಟೋ ಅವಾರ್ಡ್ಸ್ ತಗೊಂಡಿದ್ದೀರಾ, ಎಷ್ಟೋ ಮೆರಿಟ್ಸ್ ತಗೊಂಡಿದ್ದೀರಾ. ವಾಟ್ ಆರ್ ದ ಅವಾರ್ಡ್ಸ್ ಯು ಹ್ಯಾವ್ ಟೇಕನ್ ಅಂಡ್ ಹೆಂಗೆ ಇದು ಸಿಕ್ತು ನಿಮಗೆ? ಓಕೆ, ಸೊ ನಾನು ಜರ್ನಿಯಿಂದ ಶುರು ಮಾಡ್ತೀನಿ. ಯಾಕಂದ್ರೆ ಇದೆಲ್ಲ ಇಲ್ಲಿಗೆ ಕನೆಕ್ಷನ್ ಸಿಗೋವಂಥದ್ದು. ಯೂಶಲಿ ಈಗ ನೀವು ಬೈಕರ್ಸ್ಗಳನ್ನ ನೋಡಿರ್ತೀರ, ರೋಡಲ್ಲೆಲ್ಲ ರೈಡ್ ಹೋಗ್ತಾ ಇರ್ತಾರೆ, ಸೂಪರ್ ಬೈಕ್ಸ್ ಓಡಿಸ್ತಾ ಇರ್ತಾರೆ, ಕೆಲವೊಂದು ಸ್ಟಂಟ್ಗಳನ್ನ ಮಾಡ್ತಾ ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನು ಅಂತ ಹೇಳಿದ್ರೆ, ನನಗೆ 2 ಉದ್ದೇಶ ಇದೆ ಬೈಕಿಂಗ್ ಅನ್ನೋದ್ರಲ್ಲಿ. 2 ಉದ್ದೇಶ. ಮೊದಲನೇ ಉದ್ದೇಶ ಏನು ಅಂತ ಹೇಳಿದ್ರೆ, ಮಹಿಳೆಯರಿಗೋಸ್ಕರ ಅವರಿಗೆ ಸ್ಫೂರ್ತಿ ತುಂಬಬೇಕು, ಧೈರ್ಯ ತುಂಬಬೇಕು. 4 ಗೋಡೆ ಮಧ್ಯೆ ಅಲ್ಲ ಜೀವನ, ಕಿಚನ್ ಒಳಗಡೆ ಅಲ್ಲ ಜೀವನ, ದೇಶ ಸುತ್ತಿ ಪ್ರಪಂಚ ತಿಳ್ಕೊತೀರಾ ಅವ್ರಂತ ಹೇಳಿ ಅವ್ರಿಗೆ ಸ್ಫೂರ್ತಿ ಆಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟು. 2ನೇ ಕಾನ್ಸೆಪ್ಟು ಕನ್ನಡಕ್ಕಾಗಿ. ಈಗೇನೆ ನಾನು ಕಾಸ್ ರೈಡ್ನು ಕೂಡ ಮಾತಾಡ್ತೀನಿ. ಸಮಾಜಕ್ಕೆ, ಪ್ರಕೃತಿಗೆ ಆಸ್ ಎ ಬೈಕರ್ ನನ್ನಿಂದ ಏನಾದ್ರೂ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ. ಸೊ ಕಾಸ್ ರೈಡ್ಗಳನ್ನ ಬಹಳಷ್ಟು ಮಾಡಿದ್ದೀನಿ ಇದುವರೆಗೂ. ಮಹಿಳೆಯರಿಗೆ, ಆಮೇಲೆ ಪ್ರಕೃತಿಗೆ ಸಂಬಂಧಪಟ್ಟಿರೋದು. ಅದರಲ್ಲಿ ಮೇಜರ್ 3 ಮೂಮೆಂಟ್ಸ್ ಯಾವುದು ಅಂತ ಹೇಳಿದ್ರೆ, ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ ಹೇಳಿ 31 ಡಿಸ್ಟ್ರಿಕ್ಟ್ಸ್ 30 ಡೇಸ್ ಅಲ್ಲಿ ರೈಡ್ ಮಾಡಿದ್ದು. ಸೊ ಅವೇರ್ನೆಸ್ ರೈಡ್ ಆಗಿತ್ತು. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಹೇಳಿ, ಮಧ್ಯರಾತ್ರಿನೂ ಓಡಾಡ್ರಿ, ಸೇಫ್ ಇದೆ ಕರ್ನಾಟಕ ಅಂತ ಹೇಳಿ ಒಂದು ಅವೇರ್ನೆಸ್ ರೈಡ್ ಮಾಡಿದ್ವಿ. ಅದಕ್ಕೆ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಸೆಕೆಂಡ್ ರೈಡ್ ಮಾಡಿದ್ದು ನಾನು ಸೇವ್ ಮೆರೈನ್ ಲೈಫ್, ಸಮುದ್ರ ಜೀವಿಗಳನ್ನ ಉಳಿಸಿ ಅಂತ ಪ್ಲಾಸ್ಟಿಕ್ ಡ್ರೈವ್. ಕರ್ನಾಟಕದಲ್ಲಿರುವಂತ ಎಲ್ಲಾ ಬೀಚಸ್ ನ ಹೋಗಿ ಕ್ಲೀನ್ ಮಾಡಿ, DC ಗಳನ್ನ ಮೀಟ್ ಮಾಡಿ, ಏನಾಗಿದೆ ಅಂತ ಅವರಿಗೆ ರಿಪೋರ್ಟ್ ಕೊಟ್ಟು, ಅದನ್ನ ಕ್ಲಬ್ಸ್ ಗಳಿಗೆ ಹ್ಯಾಂಡ್ ಓವರ್ ಮಾಡಿ, ಮುಂದೆ ನಮ್ಮ ಸಮುದ್ರಗಳು ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ 90% ಆಕ್ಸಿಜನ್ ಸಮುದ್ರದಿಂದ ಬರ್ತಾ ಇದೆ, ದಯವಿಟ್ಟು ಇದನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ಅಲ್ಲೊಂದು ಸಂದೇಶ ಸಾರಿದೆ. ಅದಕ್ಕೂ ನನಗೆ ಸೆಕೆಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಸೊ 3ನೇದು ಈಗ ರೀಸೆಂಟ್ ಆಗಿ ನಾನು ಫಸ್ಟ್ ಇಂಟರ್ನ್ಯಾಷನಲ್ ನೇಪಾಳ್ ರೈಡ್ ಮಾಡಿದ್ದು. ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅನ್ನೋ ಒಂದು ಅವೇರ್ನೆಸ್ ಇಟ್ಕೊಂಡು
ಇದು ಪರ್ಟಿಕ್ಯುಲರ್ಲಿ ವುಮೆನ್ಗೆ ಅಂತ ಹೇಳಲ್ಲ, ಇದು ಫಾರ್ ಈಕ್ವಲ್. ನಾನು ನೇಪಾಳಕ್ಕೆ ಟ್ರಾವೆಲ್ ಮಾಡಿದ್ದು, ಅದಕ್ಕೂ ಕೂಡ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಈ ಕನ್ನಡ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅಲ್ಲಿ ಗುರುತಿಸಿ ನನಗೊಂದಷ್ಟು ಸನ್ಮಾನ ಮಾಡಿದ್ದಾರೆ. ನಮ್ಮ ಕಮ್ಯುನಿಟಿ ಅಂದರೆ ಬೈಕಿಂಗ್ ಕಮ್ಯುನಿಟೀಸಲ್ಲಿ ಮಾಡಿರೋ ಕೆಲಸಗಳಿಗೆ ಸ್ವಲ್ಪ ಸನ್ಮಾನ ಮಾಡಿದ್ದಾರೆ. ಸೊ ವುಮೆನ್ಸ್ ಡೇಗೆ ಇನ್ಸ್ಪೈರಿಂಗ್ ವುಮೆನ್ ಯೂತ್ ಆ ಥರ ಎಲ್ಲ ಒಂದಷ್ಟು ಅವಾರ್ಡ್ಗಳು ಕೂಡ ಬಂದಿದೆ. Okay, beautiful, beautiful, Sati. Cheers. Yes.